ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಟೀನಾ ಬನ್ನಿಹಟ್ಟಿ. ನಾನು ಡಾಕ್ಟರ್ ಟೀನಾಸ್ ವಾತ್ಸಲ್ಯ ಕ್ಲಿನಿಕ್ ಅಲ್ಲಿ ಮತ್ತೆ ಕಾವೇರಿ ಹಾಸ್ಪಿಟಲ್ ಮಾರತ್ಹಳ್ಳಿಲಿ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದೆ. ಇವಾಗ ಪ್ರೆಗ್ನೆನ್ಸಿ ಅವಾಯ್ಡ್ ಮಾಡೋದು ಹೇಗೆ ಅಂತ ನೋಡೋದಕ್ಕೆ ಇನ್ನೊಂದ್ಸಲ ನೋಡೋಣಂತೆ ಮಗು ಹೇಗ್ ಫಾರ್ಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಸಂಭೋಗ ಕ್ರಿಯೆ ನಂತರ ವೀರ್ಯ ಬಂದು ಇಲ್ಲಿ ಕಲೆಕ್ಟ್ ಆಗಿರುತ್ತೆ. ಯೋನಿ ಮಾರ್ಗದ ಮೇಲ್ಭಾಗದಲ್ಲಿ ಅಪ್ಪರ್ ಪಾರ್ಟ್ ಆಫ್ ದ ವೆಜೈನಾದಲ್ಲಿ ವೀರ್ಯಾಣು ಸೆಮೆನ್ ಕಲೆಕ್ಟ್ ಆಗುತ್ತೆ. ಅದ್ರಲ್ಲಿ ಇರ್ತಕ್ಕಂಥ ವೀರ್ಯಗಳು ಈಜಾಡ್ಕೊಂಡು ಮೇಲೆ ಬರುತ್ತೆ ಟ್ಯೂಬ್ಗೆ. ಮತ್ತೆ ಈಗ ಅಂಡಾಣು ಅಂಡಾಶಯದಿಂದ ರಿಲೀಸ್ ಆದ್ಮೇಲೆ ಓವ್ಯುಲೇಷನ್ ಆದ್ಮೇಲೆ ಅದು ಕೂಡ ಸಕ್ಷನ್ ಆಗಿ ಟ್ಯೂಬ್ ಅಲ್ಲಿ ಬರುತ್ತೆ. ಟ್ಯೂಬ್ ಅಲ್ಲಿ ಈ ಪಾರ್ಟ್ ಅಲ್ಲಿ ನಮ್ದು ಮಗು ಫಾರ್ಮ್ ಆಗುತ್ತೆ. ಆ ಮಗು ವಾಪಸ್ ಬಂದ್ಬಿಟ್ಟು ಗರ್ಭಚೀಲದಲ್ಲಿ ಅಟ್ಯಾಚ್ ಆಗುತ್ತೆ. ಆಯ್ತಾ? ಇವಾಗ ನಾವು ಮಗು ಆಗ್ಬಾರ್ದು ಅಂದ್ರೆ ಏನೆಲ್ಲ ಮಾಡ್ಬೋದು, ಏನೆಲ್ಲ ಫಾಲೋ ಮಾಡ್ಬೋದು ಅನ್ನೋದನ್ನ ನೋಡೋಣಂತೆ. ಒಂದನೇದಾಗಿ ಸೆಕ್ಸೆ ಮಾಡಬಾರ್ದು. ಅದಕ್ಕೆ ನಾವು ಕ್ಯಾಲೆಂಡರ್ ಮೆಥಡ್ ಅಂತ ಹೇಳ್ತೀವಿ. ಇವಾಗ ಕ್ಯಾಲೆಂಡರ್ ತೆಗೆದು ಇವಾಗ ಜನವರಿ ಫೆಬ್ರವರಿ ಅಂತ ನೋಡೋದಲ್ಲ, ಮಹಿಳೆಯ ಋತುಚಕ್ರದ ಪ್ರಕಾರ ನಾವು ಅದನ್ನ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಈಗ ನಮ್ಮ ಅಂಡಾಶಯಗಳದ್ದು ಏನ್ ಕೆಲಸ, ಅಂಡಾಣು ಉತ್ಪತ್ತಿ ಮತ್ತು ಅಂಡಾಣು ಬಿಡುಗಡೆ, ಇದ್ರ ಕೆಲಸ ಆಗಿರುತ್ತೆ. ಯಾವ ಮಹಿಳೆಗೆ 28 ದಿನಕ್ಕೆ ಒಂದ್ಸಲ ಪೀರಿಯಡ್ಸ್ ಬರುತ್ತೆ, ಈಗ 14ನೇ ದಿನ ಸರಿಯಾಗಿ ಎಗ್ ರಿಲೀಸ್ ಆಗ್ತಾ ಇರುತ್ತೆ. ಆವಾಗ ನಾವೇನ್ ಮಾಡ್ಬೇಕಾಗತ್ತೆ, 10 ರಿಂದ 20 ದಿನಗಳನ್ನ ನಾವು ಫಲವತ್ತಾದ ದಿನಗಳು ಅಂತ ಹೇಳ್ತೀವಿ. ಅದು ಪ್ರೆಗ್ನೆನ್ಸಿ ಟ್ರೈ ಮಾಡೋದಕ್ಕೆ. ಆದ್ರೆ ನೀವು ಪ್ರೆಗ್ನೆನ್ಸಿ ಬೇಡ ಅಂತ ಆದ್ರೆ 7 ದಿನಗಳು ಆಚೆ ಈಚೆ, ಅಂದ್ರೆ ನಿಮ್ ಪೀರಿಯಡ್ಸ್ ಬಂದು 7 ರಿಂದ 8 ದಿನಗಳ ನಂತರ 25ನೇ ದಿನ ಪೀರಿಯಡ್ಸ್ ವರ್ಗುನು ನೀವು ಸೆಕ್ಸ್ ಮಾಡೋದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಆತರ ಯಾರಿಗೂ ಮಾಡಕ್ಕಾಗಲ್ಲ ಅಲ್ವಾ? ಆ ಟೈಮಲ್ಲಿ ನೀವು ಜೊತೆಗಿರ್ಬೇಕಂತಂದ್ರೆ, ಈ ಫರ್ಟೈಲ್ ವಿಂಡೋ ಟೈಮಲ್ಲಿ ಏನಾದ್ರು ಜೊತೆಗಿರ್ಬೇಕು, ಸೆಕ್ಸ್ ಮಾಡ್ಬೇಕು ಅನ್ಸಿದ್ರೆ ಕಾಂಡೋಮ್ಗಳ ಬಳಕೆನ ಮಾಡ್ಬೋದು. ಕಾಂಡೋಮ್ಗಳನ್ನ ಗಂಡಸರು ಉಪಯೋಗಿಸ್ಬೇಕಾಗತ್ತೆ, ಅದನ್ನ ಕರೆಕ್ಟ್ ಆಗಿ ಉಪಯೋಗಿಸ್ಬೇಕಾಗತ್ತೆ. ಅದಕ್ಕೂ ಒಂದು ವಿಧಾನ ಇರುತ್ತೆ. ಟೀಟ್ ಅಲ್ಲಿ ಇರ್ತಕ್ಕಂಥ ಗಾಳಿನ ತೆಗೆದ್ಬಿಟ್ಟು ಹಾಕೊಳ್ಬೇಕಾಗತ್ತೆ. ಆ ತರ ಉಪಯೋಗಿಸ್ಬೇಕು. ಮತ್ತೆ ಸೆಕ್ಸ್ ಆದ ನಂತರ ವೀರ್ಯ ಒಳಗಡೆ ಚೆಲ್ಲದೆ ಇರೋ ತರ ಅದನ್ನ ಕರೆಕ್ಟ್ ಆಗಿ ತೆಗೆದು ಬಿಸಾಡ್ಬೇಕಾಗತ್ತೆ. ಕಾಂಡೋಮ್ ಬಳಕೆ ಮಾಡೋದ್ರಿಂದ ಪ್ರೆಗ್ನೆನ್ಸಿನ ತಡೆಗಟ್ಟಬಹುದು. ಜೊತೆಗೆ ಸ್ಪೆಷಲಿ ಇವಾಗ ಮದ್ವೆ ಯಾರಿಗಾಗಿರಲ್ಲ, ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ ಯಾರಿಗಿರ್ತಾರೆ ಅವ್ರಿಗೆಲ್ಲ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ನ ನಾವು ಪ್ರಿವೆಂಟ್ ಮಾಡ್ಬೋದು. ಇವಾಗ ಕೆಲವೊಂದಿರುತ್ತೆ, HIV ಅಂತ ಕಾಯಿಲೆಗಳಿರ್ಬೋದು, ಜಾಂಡಿಸ್ ಇರ್ಬೋದು, ಸಿಫಿಲಿಸ್ ಇರ್ಬೋದು, ಇದನ್ನೆಲ್ಲ ಅದು ತಡೆಗಟ್ಟುತ್ತೆ ಕಾಂಡೋಮ್ ಬಳಕೆ ಮಾಡೋದ್ರಿಂದ. ಎರಡನೇದಾಗಿ ಅಂತಂದ್ರೆ ನಾವು ಕಾಪರ್ ಟೀ ಅಂತ ಹೇಳ್ತೀವಿ. ನೋಡಿ, ಇದಕ್ಕೆ ಕಾಪರ್ ಟೀ ಅಂತ ಹೇಳ್ತೀವಿ. ಕಾಪರ್ ಟೀ ಅಂದ್ರೆ ಏನು? ಇದು ಒಂದು ಟೀ ಶೇಪ್ ಅಲ್ಲಿ ಇರ್ತದೆ. ಅದ್ರ ಮೇಲ್ಗಡೆ ಕಾಪರ್ ವೈರ್ ನ ಈ ತರ ಸುತ್ತಿರ್ತಾರೆ. ಇದಕ್ಕೆ ಕಾಪರ್ ಟೀ ಅಂತ ಹೇಳ್ತೀವಿ. ನಾನು ಇದನ್ನ ಮದ್ವೆ ಆಗದಿರೋರ್ಗೆ ಯಾರಿಗೂ ಹಾಕಲ್ಲ. ಮದ್ವೆ ಆಗಿ ಅಟ್ಲೀಸ್ಟ್ ಒಂದು ಮಗು ಇದ್ರೆ ಕಾಪರ್ ಟೀ ಬಳಸೋದು ಉತ್ತಮ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಇವಾಗ ಒಂದ್ ಮಗು ಆಗಿದ್ರೆ ಅವ್ರು ಕಾಪರ್ ಟೀ ಇನ್ಸರ್ಟ್ ಮಾಡಕ್ಕೆ ಸ್ವಲ್ಪ ಕೋಆಪರೇಟ್ ಮಾಡ್ತಾರೆ. ಹಾಗೆ ಇಲ್ಲ ಅಂದ್ರೆ ಅವ್ರಿಗೆ ನಮಗ್ ಕಾಪರ್ ಟೀ ಹಾಕಕ್ ಬಿಡೋದೇ ಇಲ್ಲ. ಆ ಕಾರಣದಿಂದ ನಾನು ಹಾಕಲ್ಲ. ಒಂದ್ ಮಗು ಆದ್ಮೇಲೆ ನಾವು ಕಾಪರ್ ಟೀನ ಹಾಕ್ಬೋದು. ಮತ್ತೆ ಇವಾಗ ಡಿಪೆಂಡ್ಸ್, ಈಗ ಯಾರಿಗೆ ಇಲ್ಲ ನಾವು 1 ತಿಂಗಳು 2 ತಿಂಗಳು ಮಾತ್ರ ಅವಾಯ್ಡ್ ಮಾಡ್ತೀವಿ, ಆ ನಂತರ ನಾವು ಮತ್ತೆ ಮಗು ಪ್ಲಾನ್ ಮಾಡ್ತೀವಿ ಅಂದ್ರೆ ಅವರು ಕಾಂಡೋಮ್ಗಳ ಬಳಕೆ ಮಾಡ್ಬೋದು. ಮತ್ತೆ ಯಾರ್ಯಾರು ಮದ್ವೆ ಆಗಿಲ್ಲ, ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ ಇದ್ದಾರೆ, ಅವರು ಕೂಡ ಕಾಂಡೋಮ್ಗಳ ಬಳಕೆ ಮಾಡ್ಬೋದು. ಇಲ್ಲ ನಮಗ್ ಮದ್ವೆ ಆಗಿದೆ, ಒಬ್ಬರೇ ಪಾರ್ಟ್ನರ್ ಜೊತೆ ಇರ್ತೀವಿ, ಮಗು ಇದೆ, ನಮ್ಗೆ ಇನ್ನೂ 1-4-5 ವರ್ಷ ಮಗು ಬೇಡ ಅನ್ನೋರ್ಗೆ ನಾವು ಕಾಪರ್ ಟೀನ ಅಡ್ವೈಸ್ ಮಾಡ್ತೀವಿ. ಕಾಪರ್ ಟೀ ಅಂದ್ರೆ ಈ ತರ ಟೀ ಶೇಪ್ ಡಿವೈಸ್ ಬಂದು ನಮ್ ಗರ್ಭಚೀಲದಲ್ಲಿ ಕೂತ್ಕೊಳ್ಳುತ್ತೆ. ನಾವು ಈಗಾಗ್ಲೇನೆ ನೋಡ್ದಂಗೆ ಮಗು ಹೇಗೆ ಫಾರ್ಮ್ ಆಗುತ್ತೆ. ನಮ್ಮ ಗರ್ಭನಾಳದಲ್ಲಿ ಫಾರ್ಮ್ ಆಗ್ತಕ್ಕಂಥ ಮಗು ಬಂದು ಗರ್ಭಚೀಲದೊಳಗಡೆ ಅಟ್ಯಾಚ್ ಆಗುತ್ತೆ. ಈ ಕಾಪರ್ ಟೀನ ನಾವು ಈ ತರ ಹಾಕೋದ್ರಿಂದ ಮಗು ಅಲ್ಲಿ ಬೆಳೆಯೋದಕ್ಕೆ ಬಿಡೋದಿಲ್ಲ. ಈ ತರ ಕಾಪರ್ ಟೀ ನಮ್ಗೆ ಕೆಲಸ ಮಾಡುತ್ತೆ, ಮತ್ತೆ ಮಗು ಆಗೋದನ್ನ ತಡೆಗಟ್ಟುತ್ತೆ. ಈ ಕಾಪರ್ ಟೀ ಇವಾಗ 5 ವರ್ಷಕ್ಕೆ ಬರುತ್ತೆ, 3 ವರ್ಷಕ್ಕೆ ಬರುತ್ತೆ, 10 ವರ್ಷಕ್ಕೂ ಬರುತ್ತೆ. ನೀವು ನಿಮ್ಮ ವೈದ್ಯರನ್ನ ಭೇಟಿಯಾಗಿ ನಿಮಗೆ ಯಾವ ತರ ಬೇಕು, ಯಾವ ತರದ್ ಕಾಪರ್ ಟೀ ಬೇಕು, 3 ವರ್ಷಕ್ಕೆ ಬೇಕಾ, 5 ವರ್ಷಕ್ಕೆ ಬೇಕಾ, 10 ವರ್ಷಕ್ಕೆ ಬೇಕಾ, ಆ ತರದ್ ಕಾಪರ್ ಟೀನ ಒಳಗಡೆ ಹಾಕಿಸ್ಕೋಬಹುದು. ಈಗ ಇನ್ನೂ ತುಂಬಾ ಜನಕ್ಕೆ ಪ್ರಶ್ನೆ ಇರುತ್ತೆ, ಡಾಕ್ಟ್ರೇ ನಾನು 5 ವರ್ಷದ ಕಾಪರ್ ಟೀ ಹಾಕ್ಸ್ಕೊಂಡ್ಬಿಟ್ಟಿದೀನಿ, ಇವಾಗ 2 ವರ್ಷ ಆಯ್ತು, ನಮ್ಗೀಗ ಮಗು ಪ್ಲಾನ್ ಮಾಡ್ಬೇಕು ಅಂತಿದೀವಿ, ಏನ್ ಮಾಡೋಣ ಅಂತ ಕೇಳ್ತಾರೆ. ಏನಿಲ್ಲ, ಸಿಂಪಲ್ ಆಗಿ ಈ ತರ ಕಾಪರ್ ಟೀ ತೆಗೆಸ್ಕೊಂಡ್ಬಿಟ್ರೆ ತಿರ್ಗಾ ನೀವು ನೆಕ್ಸ್ಟ್ ಪೀರಿಯಡ್ ಸೈಕಲ್ ನಿಂದಾನೆ ಪ್ರೆಗ್ನೆಂಟ್ ಆಗ್ಬೋದು. ಇದೆರಡು ಬಂದು ಟೆಂಪರರಿ ಮೆಥಡ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇವಾಗ ಕಾಂಡಮ್ ಬಳಕೆ ಇರ್ಬೋದು, ಕಾಪರ್ ಟೀ ಇರ್ಬೋದು, ಇದೆಲ್ಲ ಟೆಂಪರರಿ ಮೆಥಡ್ಸ್. ಇನ್ನೊಂದೇನಪ್ಪ ಟೆಂಪರರಿ ಮೆಥಡ್ಸ್ ಅಂದ್ರೆ ಈ ತರ 21 ದಿನದ ಟ್ಯಾಬ್ಲೆಟ್ಸ್ ಬರುತ್ತೆ. ಸರಿ ಸುಮಾರು ಬ್ರ್ಯಾಂಡ್ಸ್ ಇರುತ್ತೆ ಇದರಲ್ಲಿ. ನಿಮ್ ವೈದ್ಯರು ಯಾವ್ದನ್ನ ಸಲಹೆ ಕೊಡ್ತಾರೆ, ನಿಮ್ಮ ದೇಹದ ತೂಕದ ಪ್ರಕಾರ, ನಿಮ್ಗೆ ಏನೇನ್ ಇಷ್ಟ ಅದ್ರ ಪ್ರಕಾರ ಎಲ್ಲ ಕನ್ಸಿಡರ್ ಮಾಡಿ ಆ ತರ ಟ್ಯಾಬ್ಲೆಟ್ ಕೊಡ್ತೀವಿ. ನೋಡಿ, ಇದಕ್ಕೆ ನಾವು ಬರ್ತ್ ಕಂಟ್ರೋಲ್ ಪಿಲ್ಸ್ ಅಥವಾ ಓರಲ್ ಕಾಂಟ್ರಾಸೆಪ್ಟಿವ್ ಟ್ಯಾಬ್ಲೆಟ್ಸ್ ಅಂತ ಕರಿತೀವಿ. ಈ ಟ್ಯಾಬ್ಲೆಟ್ಸ್ ಈ ತರ ಇರುತ್ತೆ. ಆಯ್ತಾ? ಇದರಲ್ಲಿ
21 ಗುಳಿಗೆಗಳಿರುತ್ತೆ. ಸೊ ಇದನ್ನ ನೀವು ಪೀರಿಯಡ್ ಆಗಿ 4 ಅಥವಾ 5ನೇ ದಿನದಿಂದ ಶುರು ಮಾಡ್ಬೋದು. ದಿನಾಲು ರಾತ್ರಿ ಒಂದೊಂದು ತಗೋಬೇಕು, 21 ಗುಳಿಗೆಗಳು ಮುಗಿಯೋವರೆಗೂ. ಮುಗಿದಾದ್ಮೇಲೆ ನಿಲ್ಸಿದ್ರೆ ಪೀರಿಯಡ್ಸ್ ಬರುತ್ತೆ. ಸೊ ಈ ಟ್ಯಾಬ್ಲೆಟ್ ಯಾವ ತರ ಕೆಲಸ ಮಾಡುತ್ತೆ, ಈಗಾಗ್ಲೇ ನಾವು ಹೇಳ್ದಂಗೆ ಮಗು ಆಗ್ಬೇಕು ಅಂದ್ರೆ ಏನ್ ಬೇಕು, ನಮ್ಗೆ ಅಂಡಾಣು ಬೇಕು ಅಲ್ವಾ. ಅಂಡಾಣು ವೀರ್ಯಾಣು ಜೊತೆ ಸೇರಿದ್ರೆ ಮಗು ಆಗುತ್ತೆ. ಸೊ ನಮ್ಗೆ ಈ ತರ ಓರಲ್ ಕಾಂಟ್ರಸೆಪ್ಟಿವ್ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಅಂಡಾಣು ಉತ್ಪತ್ತಿನೇ ಆಗೋದಿಲ್ಲ. ಸೊ ಮಗು ಆಗೋ ಚಾನ್ಸಸ್ ತುಂಬಾ ಕಡಿಮೆ. ಇದಕ್ಕೆ ಹೈಲಿ ಎಫೆಕ್ಟಿವ್ ಟ್ಯಾಬ್ಲೆಟ್ ಅಂತ ಕರಿತೀವಿ. ಸೊ ಆಲ್ಮೋಸ್ಟ್ 1% ಫೇಲ್ಯೂರ್ ಚಾನ್ಸ್ ಅಂತ ಹೇಳ್ಬೋದು. ಅದು ಮಹಿಳೆ ಸರಿಯಾಗಿ ಟೈಮಿಗೆ ಸರಿಯಾಗಿ ತಗೊಂಡಿಲ್ಲ ಅಂದ್ರೆ ಹಾಗೆ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ವೆರಿ ವೆರಿ ಹೈಲಿ ಎಫೆಕ್ಟಿವ್ ಪಿಲ್ಸ್. ಇವಾಗ ಮದ್ವೆ ಆಗದಿರೋರು ಯಾರು ಈ ತರ ಟ್ಯಾಬ್ಲೆಟ್ ತಗೊಂತಿದ್ರೆ ಓಕೆ ತಗೊಳ್ಳಿ, ಪ್ರೆಗ್ನೆನ್ಸಿ ಆಗ್ಬಾರ್ದು ಅಂತ ಇದನ್ನ ತಗೋಬಹುದು. ಬಟ್ ಆದ್ರೆ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಕಾಯಿಲೆಗಳು ಬರಬಾರ್ದಂತ ಇದನ್ನ ಉಪಯೋಗಿಸೋದ್ರ ಜೊತೆಗೆ ಖಂಡಿತ ಕಾಂಡೋಮ್ ಬಳಕೆಗಳನ್ನ ಮಾಡ್ಲೇಬೇಕು. ನಿಮ್ ಪಾರ್ಟ್ನರ್ ಮಾಡ್ಬೇಕು ಕಾಂಡೋಮ್ ಬಳಕೆಗಳನ್ನ, ಸರಿನಾ. ಸೊ ಇವಾಗ ನಾವು ಹೇಳಿದ್ದು 3 ಥಿಂಗ್ಸ್ ಏನೇನು, ಬ್ಯಾರಿಯರ್ ಕಾಂಟ್ರಸೆಪ್ಷನ್ ಅಂದ್ರೆ ಕಾಂಡೋಮ್ಸ್, ಕಾಪರ್ ಟೀ ಮತ್ತೆ ಈ ಟ್ಯಾಬ್ಲೆಟ್ಸ್ ಎಲ್ಲ ಬಂದು ಟೆಂಪರರಿ ಮೆಥಡ್ಸ್ ಅಂತ ಹೇಳ್ತೀವಿ. ಅಂದ್ರೆ ಯಾರಿಗೆ ಇನ್ನು ಮಗು ಮಾಡ್ಕೋಬೇಕು, ಇನ್ನೊಂದು ಮಗು ಪ್ಲಾನ್ ಇದೆ, ಅವರೆಲ್ಲ ಇದನ್ನ ಬಳಸ್ಕೋಬಹುದು. ಇನ್ನ ಪರ್ಮನೆಂಟ್ ಮೆಥಡ್ ಅಂತ ಅಂದ್ರೆ ಅದು ಮಹಿಳೆಯರಿಗೆ ಮತ್ತೆ ಗಂಡಸರು ಇಬ್ರು ಆಪರೇಷನ್ ಮಾಡಿಸ್ಕೋಬಹುದು. ಸೊ ಇದು ಮಹಿಳೆಯರಿಗೆ ಇದೆರಡು ಡಿಂಬನಾಳಗಳು ಅಥವಾ ಟ್ಯೂಬ್ ಅಂತ ಏನ್ ಹೇಳ್ತೀವಿ, ಈ ಟ್ಯೂಬ್ ನ ಇಷ್ಟು 1.5-2 ಸೆಂಟಿಮೀಟರ್ ಅಷ್ಟು ಕಟ್ ಮಾಡಿ ಹೊಲ್ದು ಬಿಡ್ತೀವಿ. ಸೊ ಅದಕ್ಕೆ ನಾವು ಟ್ಯೂಬೆಕ್ಟಮಿ ಅಂತ ಕರಿತೀವಿ. ಸೊ ಯಾರಿಗೆಲ್ಲ ಇವಾಗ ಲ್ಯಾಪ್ರೋಸ್ಕೋಪಿ ಸರ್ಜರಿ ಆಗುತ್ತೆ, ಆ ಟ್ಯೂಬ್ ನ ಹಿಡಿದು ಈಗ ಜುಟ್ ಕಟ್ತೀವಲ್ಲ ಆ ತರ ಜುಟ್ ಕಟ್ಬಿಡ್ತೀವಿ. ಸೊ ಅದ್ರ ಮಧ್ಯದಿರೋ ಟಿಶ್ಯೂ ಡೆಡ್ ಆಗಿ ಹೋಗ್ಬಿಡುತ್ತೆ. ಸೊ ಇಲ್ಲಿ ನಮ್ಗೆ ಇಂಟರಪ್ಷನ್ ಆಗುತ್ತೆ. ಅಂದ್ರೆ ಅಂಡಾಣು ಬಿಡುಗಡೆ ಆಗಿದ್ದು ಟ್ಯೂಬ್ದು ಈ ಪಾರ್ಟ್ಗೆ ಇರುತ್ತೆ, ವೀರ್ಯಾಣು ಬರೋದು ಇಲ್ಲಿರುತ್ತೆ, ಅದೆರಡು ಸೇರೋದೇ ಇಲ್ಲ. ಹಾಗಾಗಿ ಮಕ್ಕಳಾಗೋದನ್ನ ತಡೆಗಟ್ಟುತ್ತೆ. ಇದು ಕೂಡ ಹೈಲಿ ಎಫೆಕ್ಟಿವ್. ಇನ್ನು ಗಂಡಸರಲ್ಲಿ ಬಂದ್ರೆ ವೆಸೆಕ್ಟಮಿ ಅಂತ ಹೇಳ್ತೀವಿ. ಗಂಡಸರಲ್ಲೂ ಕೂಡ ಟೆಸ್ಟಿಕಲ್ಸ್ ಇಂದ ಬಂದು ಆ ವೀರ್ಯಾಣು ಸೆಕ್ಸ್ ಟೈಮ್ ಅಲ್ಲಿ ಹೊರಗಡೆ ಬರ್ಬೇಕು ಅಂತಂದ್ರೆ ಉದ್ದ ಟ್ಯೂಬ್ ಇರುತ್ತೆ. ಅದಕ್ಕೆ ನಾವು ವಾಸ್ ಡಿಫರೆನ್ಸ್ ಅಂತ ಕರಿತೀವಿ. ಆ ವಾಸ್ ಡಿಫರೆನ್ಸ್ 1.5-2 ಸೆಂಟಿಮೀಟರ್ ಕಟ್ ಮಾಡಿ ಹೊಲಿಗೆ ಹಾಕೋದಕ್ಕೆ ನಾವು ವೆಸೆಕ್ಟಮಿ ಅಂತ ಹೇಳ್ತೀವಿ. ಸೊ ಇದೆಲ್ಲ ಪರ್ಮನೆಂಟ್ ಮೆಥಡ್. ಇದನ್ನ ಮಾಡಿಸ್ಕೊಂಡ್ರೆ ಮತ್ತೆ ಮಕ್ಕಳಾಗ್ಬೇಕಂದ್ರೆ ಕಷ್ಟ ಆಗುತ್ತೆ. ಆಗಲ್ಲ ಅಂತೇನಿಲ್ಲ, ಅದಕ್ಕೂ ಕೂಡ ರಿವರ್ಸ್ ಮಾಡಿ ಸರ್ಜರಿ ಆಗ್ಬೇಕು ಅದೆಲ್ಲ ಇರುತ್ತೆ. ಬಟ್ ಪರ್ಮನೆಂಟ್ ಮೆಥಡ್ಸ್. ಸೊ ಈ ಪರ್ಮನೆಂಟ್ ಸರ್ಜರಿ ಮಾಡಿಸ್ಕೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ, ಮೊದಲು ನಿಮ್ ಫ್ಯಾಮಿಲಿ ಕಂಪ್ಲೀಟ್ ಆಗಿದೆನಾ, 2 ಮಕ್ಳು ಸಾಕಾ, 3 ಮಕ್ಳು ಬೇಕಾ, ಎಲ್ಲ ಯೋಚನೆ ಮಾಡಿ ಆ ನಂತರ ಈ ಪರ್ಮನೆಂಟ್ ಮೆಥಡ್ ನ ಅಳವಡಿಸ್ಕೋಬೇಕು. ಇಲ್ಲ ನಾನಿನ್ನು ಶ್ಯೂರ್ ಇಲ್ಲ ಅಂದ್ರೆ ನೀವು ಕಾಪರ್ ಟೀ ಬಳಕೆ ಮಾಡ್ಬೋದು, ಅಥವಾ ಕಾಂಡಮ್ಸ್ ಬಳಕೆ ಮಾಡ್ಬೋದು, ಅಥವಾ ಈ ತರ ಟ್ಯಾಬ್ಲೆಟ್ಗಳನ್ನ ಬಳಕೆನ ಮಾಡ್ಬೋದು. ಸೊ ಇದು ನೋಡಿ, ಇವಾಗ ಕಾಂಟ್ರಸೆಪ್ಷನ್ ಪ್ರೆಗ್ನೆನ್ಸಿನ ತಡೆಗಟ್ಟೋದು ಅನ್ನೋದು ಕೆಫೆಟೇರಿಯಾ ಆಫ್ ಚಾಯ್ಸ್ ಅಂತ ಕರಿತೀವಿ. ಸೊ ನಾವ್ ಇದೆಲ್ಲ ಇದೆ ಅಂತ ಹೇಳ್ತೀವಿ. ಸೊ ಪೇಷಂಟ್ಸ್ ಅವ್ರಿಗೇನ್ ಬೇಕೋ, ಅವ್ರಿಗೇನ್ ಸೂಟ್ ಆಗುತ್ತೋ ಅದನ್ನ ಅವರು ಬಳಕೆ ಮಾಡ್ಕೊಂತಾರೆ.